ಇವತ್ತು ಮಂಡ್ಯದಲ್ಲಿ ಕುಮಾರಸ್ವಾಮಿ ಅಂಡ್ ವಿಜಯೇಂದ್ರ ಆಕ್ರೋಶವನ್ನ ಹೊರಹಾಕಿದ್ರು. ದೋಸ್ತಿಯ ಈ ಒಂದು ರಣಕಹಳೆ ಅಂತೂ ಜೋರಾಗಿತ್ತು. ಮತ್ತೊಂದು ಭಾಗದಲ್ಲಿ ಕಾಂಗ್ರೆಸ್ ನಾಯಕರ ಸಮಾವೇಶ ಕೂಡ ಅಲ್ಲಿತ್ತು. ಸೊ ಇವತ್ತು ಸಕ್ಕರೆ ನಾಡು ಮಂಡ್ಯದಲ್ಲಿ ಮೈತ್ರಿ ಅಭ್ಯರ್ಥಿಗಳ ರಣಕಹಳೆ ಅಂತೂ ಜೋರಾಗಿತ್ತು. ಎಚ್ಚರಿಕೆಯನ್ನ ಸೋಲಿಸೋದಕ್ಕೆ ರಾಹುಲ್ ಗಾಂಧಿಯನ್ನ ಕರೆತಂದಿದ್ದಾರೆ ಅಂತ ಈ ರೀತಿಯಾಗಿ ವ್ಯಂಗ್ಯ ಆಡಿದ್ರು. ಜೊತೆಗೆ ಇಲ್ಲಿಯವರ ಕೈಯಲ್ಲಿ ಆಗಲ್ಲ ಅಂಥೇಳಿ ಅವರನ್ನ ಕರೆಸಿ ಭಾಷಣವನ್ನ ಮಾಡಿಸಿದ್ದಾರೆ ಅಂತ ರಾಹುಲ್ ಗಾಂಧಿ ಅವರ ಮಂಡ್ಯಕ್ಕೆ ಆಗಮನದ ಬಗ್ಗೆ ಕುಮಾರಸ್ವಾಮಿ ಅವರು ಈ ರೀತಿಯಾಗಿ ವ್ಯಂಗ್ಯ ಮಾಡಿದ್ರು. ರೈತರ ಹೆಸರನ್ನ ಹೇಳಿ ಅಧಿಕಾರಕ್ಕೆ ಬಂದಿರುವಂತಹ ಕಾಂಗ್ರೆಸ್ಸಿಂದ ರೈತರಿಗೆ ಅನ್ಯಾಯ ಆಗಿದೆ ಅಂತ ಆಕ್ರೋಶವನ್ನ ಹೊರಹಾಕಿದ್ರು. ಇವತ್ತು ಸಕ್ಕರೆ ನಾಡು ಮಂಡ್ಯದಲ್ಲಿ ಒಂದು ಕಡೆ ಬಿಜೆಪಿ ಮತ್ತೆ JDSನ ಸಮಾವೇಶ, ಮತ್ತೊಂದು ಕಡೆ ಕಾಂಗ್ರೆಸ್ ಸಮಾವೇಶ ಕೂಡ ಇವತ್ತು ಮಂಡ್ಯದಲ್ಲಿ ರಾಹುಲ್ ಗಾಂಧಿ ಅವರ ಎಂಟ್ರಿ ಕೂಡ ಆಗಿತ್ತು. ಸೊ ಈ ವಿಚಾರವಾಗಿ ಮಾತನಾಡಿದ್ರು ಕುಮಾರಸ್ವಾಮಿ. ಸಕ್ಕರೆ ನಾಡು ಮಂಡ್ಯದಲ್ಲಿ ಮೈತ್ರಿ ಅಭ್ಯರ್ಥಿಗಳ ರಣಕಹಳೆ ಅಂತೂ ಜೋರಾಗಿತ್ತು. ಇವತ್ತು ಎಚ್ಚರಿಕೆಯನ್ನ ಸೋಲಿಸಲಿಕ್ಕೆ ರಾಹುಲ್ ಗಾಂಧಿಯನ್ನ ಕರೆಸಿದ್ದಾರೆ ಅಂಥೇಳಿ. ಸೊ ಇಲ್ಲಿಯವರ ಕೈಯಲ್ಲಿ ಆಗಲ್ಲ ಅಂಥೇಳಿ ಅವರನ್ನು ಕರೆಸಿ ಭಾಷಣವನ್ನ ಮಾಡಿಸಿದ್ದಾರೆ ಅಂತ ರಾಹುಲ್ ಗಾಂಧಿ ಮಂಡ್ಯಕ್ಕೆ ಆಗಮನದ ಬಗ್ಗೆ ಕುಮಾರಸ್ವಾಮಿ ಈ ರೀತಿಯಾಗಿ ವ್ಯಂಗ್ಯ ಆಡಿದರು. ನನಗೊಂದು ಪೇಪರ್ ಪೆನ್ನು ನನಗೆ ಕೊಡಿ ಅಂತಕ್ಕಂಥದ್ದನ್ನ ನಮ್ಮ ಭಾಗದ ಜನತೆಯ ಮುಂದೆ ಮನವಿ ಮಾಡಿದಂಥವ್ರು, ನೀವು ಪಾಪ ಕಳೆದ ಚುನಾವಣೆಯಲ್ಲಿ ಪೇಪರ್ ಪೆನ್ನು ಕೊಟ್ರಿ, ಅವರಿಗೆ ಉಪಮುಖ್ಯಮಂತ್ರಿಗಳು ಆಗಿದ್ದಾರೆ. ನಮ್ಮ ನೀರು ನಮ್ಮ ಹಕ್ಕು ಘೋಷಣೆ ಕೂಗಿ ಪಾದಯಾತ್ರೆ ಮಾಡಿದ್ರಲ್ಲ, ಈಗೇನಾಗಿದೆ? ಪೇಪರ್ ಪೆನ್ನು ಕೊಟ್ಟು ನಮ್ಮ ನೀರು ತಮಿಳುನಾಡಿನ ಹಕ್ಕು ಅಂತ ಹೇಳಿ ಸರಾಗವಾಗಿ ನೀರನ್ನು ಹರಿಸ್ತಾ ಇದ್ದಾರೆ ನಿರಂತರವಾಗಿ. ನಮ್ಮ ಜನಗಳಿಗೆ ಬೆಳೆ ಬೆಳಿಬೇಡಿ ಅಂತ ಹೇಳಿ ತಮಿಳುನಾಡಿಗೆ ನೀರು ಕೊಟ್ಟು ಅಲ್ಲಿ ಭತ್ತ ಬೆಳಕಳಿ ಮೂರು ಬೆಳೆ ಭತ್ತ ಬೆಳಕಳಿಂದ ಅಲ್ಲಿಗೆ ನೀರು ಕೊಡ್ತಾವ್ರೆ. ಇದು ಇವ್ರು ನಡೆಸ್ತಿರ್ತಕ್ಕಂಥ ಇವ್ರ ಯೋಜನೆ. ಅದಷ್ಟೇ ಅಲ್ಲ, VC ಚಾನಲ್ನ ಕಾಲುವೆ ಕೆಲಸ ಮಾಡಲಿಕ್ಕೆ ನಾನು ಮುಖ್ಯಮಂತ್ರಿ ಇದ್ದಾಗಲೇ ಹಣ ಕೊಟ್ಟೆ. ಆಗ ನಾನು ಒಂದು ಮಾತನ್ನ ಕಂಡೀಷನ್ ಹಾಕಿದ್ದೆ, VC ಚಾನಲ್ನ ನೀರನ್ನ ಸಂಪೂರ್ಣವಾಗಿ ನಿಲ್ಲಿಸಬಾರದು ಅಂತ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.